ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ವಿವಿಧ ಪರೀಕ್ಷಾ ಬಿಂದುಗಳನ್ನು ಹೇಗೆ ಪ್ರದರ್ಶಿಸುವುದು ಮತ್ತು ಯುಪಿಎಸ್ನಲ್ಲಿ ವೋಲ್ಟೇಜ್ಗಳನ್ನು ಪರಿಶೀಲಿಸುವುದು ಹೇಗೆ ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು: 1. ಯುಪಿಎಸ್ನ ವಿವಿಧ ಪರೀಕ್ಷಾ ಬಿಂದುಗಳಲ್ಲಿ ವೋಲ್ಟೇಜ್ ಅನ್ನು ಅಳೆಯುವುದು. ಈ ಪ್ರಯೋಗಕ್ಕೆ ಬೇಕಾಗಿರುವ ಸಲಕರಣೆ ಹಾಗೂ ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್ 1 ಸೆಟ್. Digital multimeter with probes 1 number. Safety gloves 1 set. UPS with battery ಹಾಗೂ instruction manual 1 set. ವಿಧಾನ: ಕಾರ್ಯ 1. ಮುಖ್ಯ ಇನ್ಪುಟ್ ಪೂರೈಕೆಯಲ್ಲಿ ವೋಲ್ಟೇಜ್ಗಳ ಮಾಪನ. ಗಮನಿಸಿ, ಈ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಎಸಿ ಮುಖ್ಯ ಪೂರೈಕೆಯಿಂದ ಪವರ್ ಕಾರ್ಡ್ ಅನ್ನು ತೆಗೆದುಹಾಕಿ. ಹಂತ 1. ಮಲ್ಟಿಮೀಟರ್ ಅನ್ನು ಆನ್ ಮಾಡಿ ಮತ್ತು ಎಸಿ ವೋಲ್ಟೇಜ್ ಅನ್ನು ಅಳೆಯಲು ಹೊಂದಿಸಿ. ಯುಪಿಎಸ್ಗೆ ಇನ್ಪುಟ್ನಂತೆ ಸಂಪರ್ಕಿಸಬೇಕಾದ 3 ಪಿನ್ ಎಸಿ ಔಟ್ಲೆಟ್ ಸಾಕೆಟ್ ಅನ್ನು ಗುರುತಿಸಿ. ಹಂತ 2. ಸಾಕೆಟ್ ತೆರೆಯುವಿಕೆಗೆ ಶೋಧಕಗಳನ್ನು ಸೇರಿಸಿ ಕಪ್ಪು ತನಿಖೆಯ ತಟಸ್ಥವನ್ನು ಸ್ಪರ್ಶಿಸಬೇಕು. ಆದರೆ ಕೆಂಪು ತನಿಖೆಯು ಲೈವ್ ಟರ್ಮಿನಲ್ ಅನ್ನು ಸ್ಪರ್ಶಿಸಬೇಕು. ಹಂತ 3. ಶೋಧಕಗಳು ಪರಸ್ಪರ ಸ್ಪರ್ಶಿಸದೆ ಸಾಕೆಟ್ನ ಒಳಗಿನ ಲೋಹದೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 4. ಮಲ್ಟಿಮೀಟರ್ನ ಪರದೆಯಲ್ಲಿ ಪ್ರದರ್ಶಿಸಲಾದ ವೋಲ್ಟೇಜ್ ಅನ್ನು ಓದಿ ಮತ್ತು ಅದನ್ನು ಕೋಷ್ಟಕದಲ್ಲಿ ಗಮನಿಸಿ. ಒಂದು ಪ್ರಮಾಣಿತ ಮನೆಯ ಔಟ್ಲೆಟ್ ಸಾಮಾನ್ಯವಾಗಿ ಸುಮಾರು 200 ವೋಲ್ಟ್ ಎಸಿಯನ್ನ ಒದಗಿಸುತ್ತದೆ. ಹಂತ 5. ಮಲ್ಟಿಮೀಟರ್ ಅನ್ನು ಬಳಸಿಕೊಂಡು ಹಂತ ಮತ್ತು ತಟಸ್ಥ ನಡುವಿನ ವೋಲ್ಟೇಜ್ ಅನ್ನು ಅಳೆಯಿರಿ ಮತ್ತು ಮಲ್ಟಿಮೀಟರ್ 220 ವೋಲ್ಟ್ಗಳನ್ನ ರೀಡಿಂಗ್ ಮಾಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಅಂತೆಯೇ ಮಲ್ಟಿಮೀಟರ್ ಅನ್ನು ಬಳಸಿಕೊಂಡು ತಟಸ್ಥ ಮತ್ತು ಭೂಮಿಯ ನಡುವಿನ ವೋಲ್ಟೇಜ್ ಅನ್ನು ಅಳೆಯಿರಿ ಮತ್ತು ಮಲ್ಟಿಮೀಟರ್ 5 ವೋಲ್ಟ್ಗಳನ್ನ ಮೀರದಂತೆ ರೀಡಿಂಗ್ ಖಚಿತಪಡಿಸಿಕೊಳ್ಳಿ. ಸೀರಿಯಲ್ ನಂಬರ್ 1. Name of the test point: AC input supply. Voltage. Remarks. Number 2. Transformer secondary. Number 3. Rectifier output. Number 4. Battery voltage. Number 5. UPS output. ಕಾರ್ಯ 2. ಟ್ರಾನ್ಸ್ಫಾರ್ಮರ್ ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ಗಳ ಮಾಪನ. ಹಂತ 1. ಸೂಕ್ತವಾದ ಸ್ಕ್ರೂ ಡ್ರೈವರ್ಗಳನ್ನು ಬಳಸಿಕೊಂಡು ಯುಪಿಎಸ್ನ ಕವರ್ ಅನ್ನು ಬಿಚ್ಚುವ ಮೂಲಕ ತೆಗೆದುಹಾಕಿ. ಹಂತ 2. ಯುಪಿಎಸ್ನ ಪವರ್ ಕಾರ್ಡ್ ಅನ್ನು ಮುಖ್ಯ ಎಸಿ ಇನ್ಪುಟ್ ಪೂರೈಕೆಗೆ ಪ್ಲಗ್ ಮಾಡಿ. ಹಂತ 3. ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ. ಹಂತ 4. ಫೇಸ್ ಮತ್ತು ನ್ಯೂಟ್ರಲ್ ನಡುವೆ ಇನ್ಪುಟ್ ಎಸಿ ಇನ್ಪುಟ್ ಪೂರೈಕೆಯನ್ನು ಅಳೆಯಿರಿ. ಯುಪಿಎಸ್ನಲ್ಲಿ ಪವರ್ ಕಾರ್ಡ್ ಸಂಪರ್ಕಗೊಂಡಿರುವ ಟರ್ಮಿನಲ್ ಮಲ್ಟಿಮೀಟರ್ನಲ್ಲಿ ಅದೇ ಇನ್ಪುಟ್ ಎಸಿ ವೋಲ್ಟೇಜ್ ಅನ್ನು ಪ್ರದರ್ಶಿಸಲಾಗುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಹಂತ 5. ಯುಪಿಎಸ್ ಒಳಗೆ ಟ್ರಾನ್ಸ್ಫಾರ್ಮರ್ ಅನ್ನು ಗುರುತಿಸಿ. ಮಲ್ಟಿಮೀಟರ್ ಅನ್ನು ಆನ್ ಮಾಡಿ ಮತ್ತು ಎಸಿ ವೋಲ್ಟೇಜ್ ಅನ್ನು ಅಳೆಯಲು ಹೊಂದಿಸಿ. ಹಂತ 6. ಟ್ರಾನ್ಸ್ಫಾರ್ಮರ್ನ ಇನ್ಪುಟ್ ಮತ್ತು ಔಟ್ಪುಟ್ ಟರ್ಮಿನಲ್ಗಳನ್ನು ಗುರುತಿಸಿ. ಹಂತ 7. ಟ್ರಾನ್ಸ್ಫಾರ್ಮರ್ನ ಇನ್ಪುಟ್ ಮತ್ತು ಔಟ್ಪುಟ್ ಟರ್ಮಿನಲ್ಗಳಿಗೆ ಮಲ್ಟಿಮೀಟರ್ ಲೀಡ್ಗಳನ್ನು ಸಂಪರ್ಕಿಸಿ. ಹೆಚ್ಚಾಗಿ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಆಗಿದೆ. ಮಲ್ಟಿಮೀಟರ್ನೊಂದಿಗೆ ಅಳೆಯಲಾದ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ಗಳನ್ನು ಹೋಲಿಸುವ ಮೂಲಕ ಟ್ರಾನ್ಸ್ಫಾರ್ಮರ್ ಪ್ರಕಾರವನ್ನು ಖಚಿತಪಡಿಸಿಕೊಳ್ಳಿ. ಕಾರ್ಯ 3. ಬ್ಯಾಟರಿ ಮತ್ತು ರೆಕ್ಟಿಫೈಯರ್ ಸರ್ಕ್ಯೂಟ್ಗಳಲ್ಲಿನ ವೋಲ್ಟೇಜ್ಗಳ ಮಾಪನ. ಹಂತ 1. ಯುಪಿಎಸ್ನಲ್ಲಿ ಬ್ಯಾಟರಿಗೆ ಸಂಪರ್ಕಗೊಂಡಿರುವ ಬ್ಯಾಟರಿ ಟರ್ಮಿನಲ್ಗಳನ್ನು ಗುರುತಿಸಿ. ಈ ಟರ್ಮಿನಲ್ಗಳು ವಿಶಿಷ್ಟವಾಗಿ ಯುಪಿಎಸ್ ಹೌಸಿಂಗ್ನಲ್ಲಿವೆ ಮತ್ತು ಅವುಗಳನ್ನು ಧನಾತ್ಮಕ ಅಥವಾ ಋಣಾತ್ಮಕ ಎಂದು ಲೇಬಲ್ ಮಾಡಬಹುದು. ಹಂತ 2. ಮಲ್ಟಿಮೀಟರ್ ಅನ್ನು ಆನ್ ಮಾಡಿ ಮತ್ತು ಡಿಸಿ ವೋಲ್ಟೇಜ್ ಅನ್ನು ಅಳೆಯಲು ಹೊಂದಿಸಿ. ಹಂತ 3. ಮಲ್ಟಿಮೀಟರ್ ಪ್ರೋಬ್ಗಳನ್ನು ಬ್ಯಾಟರಿ ಟರ್ಮಿನಲ್ಗಳಿಗೆ ಸಂಪರ್ಕಪಡಿಸಿ ಧನಾತ್ಮಕ ಪ್ರೋಬ್ ಅನ್ನು ಧನಾತ್ಮಕ ಟರ್ಮಿನಲ್ ಮತ್ತು ಋಣಾತ್ಮಕ ತನಿಖೆಯನ್ನು ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 4. ಯುಪಿಎಸ್ನಲ್ಲಿರುವ ರೆಕ್ಟಿಫೈರ್ಗಳನ್ನು ಬ್ಯಾಟರಿಗಳನ್ನು ರೀಚಾರ್ಜ್ ಮಾಡಲು ಮತ್ತು ಇನ್ವರ್ಟರ್ಗೆ ಶಕ್ತಿ ನೀಡಲು ಯುಟಿಲಿಟಿಯಿಂದ ಎಸಿ ಪವರ್ ಅನ್ನು ಡಿಸಿ ಪವರ್ಗೆ ಪರಿವರ್ತಿಸುತ್ತದೆ.
ಹಂತ 5 ರೆಕ್ಟಿಫೈಯರ್ನ ಔಟ್ಪುಟ್ ಟರ್ಮಿನಲ್ಗಳನ್ನು ಗುರುತಿಸಿ. ಸಾಮಾನ್ಯವಾಗಿ ಯುಪಿಎಸ್ ರೆಕ್ಟಿಫೈಯರ್ ಸರ್ಕ್ಯೂಟ್ನಲ್ಲಿ ಎಸಿಯನ್ನ ಡಿಸಿಗೆ ಪರಿವರ್ತಿಸಲು ಜವಾಬ್ದಾರವಾಗಿರುವ ಡಯೋಡ್ಗಳು ಅಥವಾ ಬ್ರಿಡ್ಜ್ ರೆಕ್ಟಿಫೈಯರ್ ಅನ್ನ ನೀವು ಹೆಚ್ಚಾಗಿ ಕಾಣಬಹುದು. ಹಂತ 6 ಡಿಸಿ ವೋಲ್ಟೇಜ್ ಅನ್ನು ಅಳೆಯಲು ನಿಮ್ಮ ಮಲ್ಟಿಮೀಟರ್ ಅನ್ನು ಹೊಂದಿಸಿ. ಮಲ್ಟಿಮೀಟರ್ ಪ್ರೋಬ್ಗಳನ್ನು ರೆಕ್ಟಿಫೈಯರ್ನ ಔಟ್ಪುಟ್ನ ಟರ್ಮಿನಲ್ಗಳಿಗೆ ಸಂಪರ್ಕಪಡಿಸಿ. ಧನಾತ್ಮಕ ತನಿಖೆಯು ಧನಾತ್ಮಕ ಟರ್ಮಿನಲ್ಗೆ ಮತ್ತು ಋಣಾತ್ಮಕ ತನಿಖೆಯು ಔಟ್ಪುಟ್ನ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 7 ಕೋಷ್ಟಕದಲ್ಲಿನ ರೀಡಿಂಗ್ಗಳನ್ನು ಗಮನಿಸಿ. ಸೀರಿಯಲ್ ನಂಬರ್ 1 ನೇಮ್ ಆಫ್ ದ ಟೆಸ್ಟ್, ಎಸಿ ಇನ್ಪುಟ್ ಸಪ್ಲೈ, ವೋಲ್ಟೇಜ್, ರಿಮಾರ್ಕ್ಸ್. ನಂಬರ್ 2 ಟ್ರಾನ್ಸ್ಫಾರ್ಮರ್ ಸೆಕೆಂಡರಿ. ನಂಬರ್ 3 rectifier output. Number 4 battery voltage. Number 5 UPS output. ಕಾರ್ಯ 4 ಯುಪಿಎಸ್ ಔಟ್ಪುಟ್ನಲ್ಲಿ ವೋಲ್ಟೇಜ್ಗಳ ಮಾಪನ. ಹಂತ 1 ನಿಮ್ಮ ಕಂಪ್ಯೂಟರ್ ಅಥವಾ ಇತರ ಸಂಪರ್ಕಿತ ಸಾಧನಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಯುಪಿಎಸ್ನ ಔಟ್ಪುಟ್ ಟರ್ಮಿನಲ್ಗಳನ್ನು ಗುರುತಿಸಿ. ಅವು ವಿಶಿಷ್ಟವಾಗಿ 3 ಪಿನ್ ಸಾಕೆಟ್ಗಳೊಂದಿಗೆ ಯುಪಿಎಸ್ನ ಹಿಂಭಾಗದ ಫಲಕದಲ್ಲಿ ನೆಲೆಗೊಂಡಿವೆ. ಹಂತ 2 ಎಸಿ ವೋಲ್ಟೇಜ್ ಅನ್ನು ಅಳೆಯಲು ನಿಮ್ಮ ಮಲ್ಟಿಮೀಟರ್ ಅನ್ನು ಹೊಂದಿಸಿ. ಹಂತ 3 ಸಾಕೆಟ್ನ ತೆರೆಯುವಿಕೆಗೆ ಪ್ರೋಬ್ಗಳನ್ನು ಸೇರಿಸಿ. ಕಪ್ಪು ತನಿಖೆಯು ತಟಸ್ಥ, ಸಾಮಾನ್ಯವಾಗಿ ವಿಶಾಲವಾದ ಸ್ಲಾಟ್ ಅಥವಾ ನೆಲವನ್ನ ಸ್ಪರ್ಶಿಸಬೇಕು. ಆದರೆ ಕೆಂಪು ತನಿಖೆಯು ಲೈವ್ ಬಿಸಿ ಟರ್ಮಿನಲ್ ಅನ್ನ ಸ್ಪರ್ಶಿಸಬೇಕು. ಹಂತ 4 ಮಲ್ಟಿಮೀಟರ್ನ ಪರದೆಯ ಮೇಲೆ ಪ್ರದರ್ಶಿಸಲಾದ ಕೋಷ್ಟಕದಲ್ಲಿನ ವೋಲ್ಟೇಜ್ ಅನ್ನು ಓದಿ ಮತ್ತು ಗಮನಿಸಿ. ಈ ಓದುವಿಕೆಯು ಯುಪಿಎಸ್ನ ಔಟ್ಪುಟ್ ವೋಲ್ಟೇಜ್ ಅನ್ನು ಪ್ರತಿನಿಧಿಸುತ್ತದೆ. ಹಂತ 5 ಅದೇ ರೀತಿ ಮಲ್ಟಿಮೀಟರ್ ಬಳಸಿ ಮತ್ತು ತಟಸ್ಥ, ಭೂಮಿ ಮತ್ತು ತಟಸ್ಥ ನಡುವಿನ ವೋಲ್ಟೇಜ್ ಅನ್ನು ಅಳೆಯಿರಿ. ಇತರ ಔಟ್ಪುಟ್ ಸಾಕೆಟ್ಗಳಲ್ಲಿ ವೋಲ್ಟೇಜ್ ಮೌಲ್ಯಗಳನ್ನು ಅಳೆಯಿರಿ. ರೀಕ್ಯಾಪ್: ಈ ವಿಡಿಯೋದಲ್ಲಿ ನಾವು ಯುಪಿಎಸ್ನ ವಿವಿಧ ಪರೀಕ್ಷಾ ಬಿಂದುಗಳಲ್ಲಿ ವೋಲ್ಟೇಜ್ ಅನ್ನು ಹೇಗೆ ಅಳೆಯುವುದು ಎಂದು ಚರ್ಚಿಸಿದ್ದೇವೆ.